ರಾಜ್ಯಾದ್ಯಂತ ಮೊದಲ ಹಂತದ ಮತದಾನ ಇದೀಗ ಆರಂಭವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರೋಣ. ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಆರಂಭವಾಗಿದೆ. 14 ಕ್ಷೇತ್ರಗಳಿಗಿಂದು ಮತದಾನ ನಡೀತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾವಣೆಯನ್ನ ಮಾಡ್ತಾ ಇದ್ದಾರೆ. ಮತಗಟ್ಟೆಗಳಲ್ಲಿ ಗಣ್ಯಾತಿ ಗಣ್ಯರಿಂದ ವೋಟಿಂಗ್ ನಡೀತಾ ಇದೆ. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಕೂಡ ಮತದಾನವನ್ನ ಮಾಡಿದ್ದಾರೆ. ಸ್ವಗ್ರಾಮದಲ್ಲಿ ಶಾಸಕ ವಿಶ್ವನಾಥ್ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ. ಸಾಮಾನ್ಯ ಮತದಾರರಂತೆ ಕ್ಯೂನಲ್ಲಿ ನಿಂತು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ರಾಜ್ಯಾದ್ಯಂತ ಮೊದಲ ಹಂತದ ಮತದಾನ ಬೆಳಿಗ್ಗೆ 7 ಗಂಟೆಗೆ ಆರಂಭವಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಸಾಕಷ್ಟು ಜನಸಾಮಾನ್ಯರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ವೋಟಿಗೆ ನಿಂತಿರುವಂತಹ ಪ್ರಮುಖ ಅಭ್ಯರ್ಥಿಗಳು ಹಾಗೇನೆ ಅವರ ಕುಟುಂಬದವರು ಕೂಡ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇದರ ಜೊತೆಗೆ ಸ್ಯಾಂಡಲ್ವುಡ್ ತಾರೆಯರು ಆಗಮಿಸಿ ತಮ್ಮ ಹಕ್ಕನ್ನ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ 2ನೇ ಹಂತದ ಒಟ್ಟು 13 ರಾಜ್ಯಗಳ 88 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಇವತ್ತು ಸಾಕಷ್ಟು ಜನರು ಸ್ವ ಇಚ್ಛೆಯಿಂದ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಮೊದಲ ಹಂತದ ಮತದಾನ ಆರಂಭವಾಗಿದೆ. ಹಾಗೆಯೇ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಬಹಳ ಉತ್ಸಾಹದಿಂದ ಯುವ ಜನರು, ಮಧ್ಯವಯಸ್ಕರು ಹಾಗೆಯೇ ವಯಸ್ಕರು ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹ ದೃಶ್ಯ ಕೂಡ ನಾವು ವೀಕ್ಷಿಸ್ತಾ ಇರಬಹುದು. ಮತಗಟ್ಟೆಗಳಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರು ವೋಟಿಂಗ್ ಅನ್ನ ಮಾಡೋದಿಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಸಾಮಾನ್ಯ ಮತದಾರರಂತೆ ಬಂದು ಕ್ಯೂನಲ್ಲಿ ನಿಂತು ಅವರು ಮತದಾನವನ್ನ ಮಾಡಿದ್ದಾರೆ. ಸ್ವಗ್ರಾಮದಲ್ಲಿ ಶಾಸಕ ವಿಶ್ವನಾಥ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಏಕಪಕ್ಷೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆನೇ ಜನ ಬೆಂಬಲ ಇರ್ತಕ್ಕಂಥದ್ದು, ಮತ್ತು ಹೊರಗಡೆ ಕೂಡ ಮತ ಯಾಚನೆ ಮಾಡ್ತಾ ಇರ್ತಕ್ಕಂಥವ್ರು BJP ಕಾರ್ಯಕರ್ತರು. ಇದೇ ವಾತಾವರಣ ಇಡೀ ನನ್ನ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಕೆಲವು ಕಡೆ ಟೇಬಲ್ಗಳು ಇಲ್ಲ, ಟೇಬಲ್ ಇಲ್ಲ. ಸೊ ನಾವು 100 ಭಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಅತ್ಯಂತ ಅಧಿಕ ಬಹುಮತಗಳಿಂದ ಗೆಲ್ತಕ್ಕಂಥ ಎಲ್ಲ ಸನ್ನಿವೇಶಗಳು ಕೂಡ ಇದೆ. ಈಗ ನಾನು ಕೂಡ ರೌಂಡ್ಸ್ ಹೋಗ್ತಾ ಇದ್ದೀನಿ. ಬಟ್ ಎಲ್ಲ ಕಡೆಯಿಂದನೂ ಫೋನ್ಗಳು ಬರ್ತಾ ಇರ್ತಕ್ಕಂಥದ್ದು ಜನ, ಅದರಲ್ಲೂ ಎಸ್ಪೆಷಲಿ ವಿದ್ಯಾವಂತರು, ಯಾರು ಅಪಾರ್ಟ್ಮೆಂಟ್ ವಾಸಿಗಳು ಮತ್ತು ಬಡಾವಣೆಗಳಲ್ಲಿ ಇರ್ತಕ್ಕಂಥವ್ರು, ಅವರು ಬೇಗ ಬಂದು 6:30ಗೆ ಕ್ಯೂನಲ್ಲಿ ನಿಂತ್ಕೊಂಡು ಈಗಲೂ ಕೂಡ ಅವರೇನೇ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ನಮಗೊಂದು ಸ್ವಲ್ಪ ಭಯ ಇತ್ತು, 3 ದಿನ ರಜೆ ಇರೋದ್ರಿಂದ ಅವರು ಬಂದು ಓಟ್ ಹಾಕ್ತಾರಿಲ್ಲ ಅಂತೇಳಿ. ಆದರೆ ಈಗ ನೋಡಿದಾಗ ನಮಗೊಂಥರ ಖುಷಿ ಆಗ್ತದೆ. ಯಾಕಂದರೆ ದೇಶಿ ಚುನಾವಣೆ ಆಗಿರೋದ್ರಿಂದ ಅವ್ರಿಗೂ ಕೂಡ ಗೊತ್ತಿದೆ, ಇದು ನರೇಂದ್ರ ಮೋದಿಯವರೇ ಈ ದೇಶದ ಪ್ರಧಾನಿ ಆದರೆ ದೇಶಕ್ಕೆ ಭವಿಷ್ಯ ಅಂತೇಳಿ. ಸೊ ಆ ದೃಷ್ಟಿಯಿಂದ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಂತೂ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಅಂತರದಲ್ಲಿ ನಾವು ಇಲ್ಲಿ ಓಟನ್ನು ಕೊಡ್ತೀವಿ.
ಈಗ ಹೆಚ್ಚು ಮತದಾನ ಆದಷ್ಟು ಒಳ್ಳೆಯದು. ಮತದಾರರಿಗೆ ನೋಡ್ರಿ, ಇದು 5 ವರ್ಷಕ್ಕೊಂದ್ಸರಿ ಬರ್ತಕ್ಕಂಥ ಒಂದು ದೊಡ್ಡ ಹಬ್ಬ. ಈಗ ನಾವು ಸಣ್ಣ ಸಣ್ಣ ಹಬ್ಬಗಳು ಡೇಗಳಿಗೆಲ್ಲ ಕೂಡ ಒಂದೊಂದು ದಿನ ಪೂರ್ತಿ ಸಮಯ ವೇಸ್ಟ್ ಮಾಡ್ತೀವಿ. ಇದು ನಮ್ಮ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ನಾಯಕರನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಇದರಲ್ಲಿ ತಾವು ಬಂದು ಮತದಾನವನ್ನು ಮಾಡಲಿಲ್ಲ ಅಂತಂದರೆ ನೀವು ದೇಶದ ಪ್ರಜೆಗಳಾಗೋದಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅರ್ಹರಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇನ್ನೂ ಸಂಜೆ 6 ಗಂಟೆವರೆಗೂ ಸಮಯ ಇರ್ತದೆ. ಅವೆಲ್ಲ ಕೂಡ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಬಂದು ತಾವು ಮತದಾನವನ್ನು ಮಾಡಬೇಕು. ಎಷ್ಟೋ ಸಮಯಗಳನ್ನು ಬೇರೆ ಬೇರೆ ಕಡೆ ವ್ಯರ್ಥ ಮಾಡ್ತೀವಿ. ಅರ್ಧ ಗಂಟೆ 1 ಗಂಟೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಮತದಾನ ಮಾಡೋದ್ರಿಂದ ದೇಶದ ಭವಿಷ್ಯ ಒಳ್ಳೆಯದಾಗ್ತದೆ. ದೇಶದ ಭವಿಷ್ಯ ಅಂದರೆ ನಿಮ್ಮ ಭವಿಷ್ಯನೂ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಕಡ್ಡಾಯ ಮತದಾನವನ್ನು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಏಕಪಕ್ಷೀಯವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆನೇ ಜನ ಬೆಂಗಳೂರಲ್ಲಿ ಅನೇಕ ಕಡೆಗಳಲ್ಲಿ ಮತದಾನ ಆರಂಭವಾಗಿದೆ. ಹಾಗೆಯೇ ಅದರಲ್ಲೂ ಪ್ರಮುಖವಾಗಿ ಈಗ ಹೊಸಕೆರೆ ಹಳ್ಳಿಯಲ್ಲೂ ಸಾಕಷ್ಟು ಬಿರುಸಿನ ಮತದಾನ ನಡೀತಾ ಇದೆ. ವೀಲ್ ಚೇರ್ ಮೂಲಕ ಮತದಾರರು ಅಂದರೆ ಅಂಗವಿಕಲರು ಆಗಮಿಸಿ ತಮ್ಮ ಮತವನ್ನು ಹಾಕೋದಿಕ್ಕೆ ಆಗಮಿಸ್ತಾ ಇದ್ದಾರೆ. ಪೊಲೀಸರು ಇದಕ್ಕೆ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆಯೇ ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರು ತಮ್ಮ ಹಕ್ಕನ್ನು ಚಲಾಯಿಸೋದಿಕ್ಕೆ ಬಹಳ ಉತ್ಸುಕರಾಗಿ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆನೇ ಬಂದು ಮತವನ್ನ ಹಾಕಿ ಸಾಕಷ್ಟು ಜನರು ತಮ್ಮ ಒಂದು ಅನಿಸಿಕೆಯನ್ನ ಕೂಡ ಹಂಚಿಕೊಂಡಿದ್ದಾರೆ ಮಾಧ್ಯಮದ ಜೊತೆ. ಹಾಗೇನೆ ಸ್ಯಾಂಡಲ್ವುಡ್ನ ಹಲವು ಗಣ್ಯಾತಿ ಗಣ್ಯರು ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಇದರ ಜೊತೆಗೆ ಪ್ರಮುಖ ಅಭ್ಯರ್ಥಿಗಳು ಅವರ ಕುಟುಂಬ ಸಮೇತ ಆಗಮಿಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಐಶ್ವರ್ಯ. ಐಶ್ವರ್ಯ, ಮತದಾನ ಯಾವ ರೀತಿಯಾಗಿ ಸಾಗ್ತಾ ಇದೆ? ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭವಾಗಿದೆ. ಸದ್ಯದ ಮಟ್ಟಿಗೆ ಇಲ್ಲಿ ಮತದಾನ ಯಾವ ರೀತಿಯಾಗಿ ನಡೀತಾ ಇದೆ? ಸಂಪರ್ಕ ಕಡಿತಗೊಂಡಿದೆ. ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಮತಗಟ್ಟೆಗಳಲ್ಲಿ ಗಣ್ಯಾತಿ ಗಣ್ಯರಿಂದ ವೋಟಿಂಗ್ ನಡೀತಾ ಇದೆ. ಸಾಕಷ್ಟು ಸಂಭ್ರಮದಿಂದ ಈ ಒಂದು ಚುನಾವಣೆಯನ್ನ ನಡೆಸಲಾಗ್ತಾ ಇದೆ. ಚುನಾವಣಾ ಅಧಿಕಾರಿಗಳು ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದಿಂದ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಬಂದೋಬಸ್ತ್ಗೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಲಹಂಕ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಸಾಮಾನ್ಯ ಮತದಾರನಂತೆ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೇನೆ ಕೆಲವೊಂದು ಕಡೆ ಮತಗಟ್ಟೆಗಳಲ್ಲಿ ತಾಂತ್ರಿಕ ದೋಷ ಎದುರಾಗಿರುವಂತಹ ಸಂದರ್ಭದಲ್ಲಿ ಮತ ತುಂಬಾ ಡಿಲೇ ಆಗಿರುವಂತದ್ದು. ಮತ್ತೊಮ್ಮೆ ಸಂಪರ್ಕಕ್ಕೆ ಬಂದಿದ್ದಾರೆ ಐಶ್ವರ್ಯ. ಐಶ್ವರ್ಯ, ರಾಜ್ಯಾದ್ಯಂತ ಮೊದಲ ಹಂತದ ಮತದಾನ ಯಾವ ರೀತಿಯಾಗಿದೆ? ಪಲ್ಲವಿಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೇಳಿ. ರಾಜ್ಯಾದ್ಯಂತ ಮೊದಲ ಹಂತದ ಮತದಾನ ಯಾವ ರೀತಿಯಾಗಿ ಸಾಗ್ತಾ ಇದೆ? ಪಲ್ಲವಿ, ಈಗಾಗ್ಲೇ ಈಗೇನ್ ಬೆಳಗ್ಗೆ 7 ಗಂಟೆಯಿಂದ ಸರಿಸುಮಾರು 7 ಗಂಟೆಯಿಂದನೂ ಮತದಾನ ಬಿರುಸಿನಿಂದನೇ ಸಾಕ್ತಿದೆ ಅಂತಾನೆ ಹೇಳ್ಬೋದು. ಈಗಷ್ಟೇ ನಾವಿರೋ ಕಡೆ ಸೆಲೆಬ್ರಿಟಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಬಂದು ತಮ್ಮ ಅಮೂಲ್ಯವಾದ ಮತಗಳನ್ನ ಚಲಾಯಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈಗೇನು ಸದ್ಯ ಬಿಸಿಲು ಇನ್ನೇನು ಹೆಚ್ಚಾಗ್ತಿದಂತೆ ಜನಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಪಲ್ಲವಿ. ತಾವೀಗ ಯಾವ ಜಾಗದಲ್ಲಿ ಇದ್ದೀರಾ? ಹಾಗೆ ಯಾವೆಲ್ಲ ಸೆಲೆಬ್ರಿಟಿಗಳು ಆಗಮಿಸಿದ್ದಾರೆ? ಯಾವ ಒಂದು ತಮ್ಮ ಅನಿಸಿಕೆಯನ್ನ ಏನಾದ್ರೂ ಮಾಧ್ಯಮದ ಜೊತೆ ಹಂಚ್ಕೊಂಡಿದ್ದಾರಾ? ಹೇಗೆ ಈಗೆಷ್ಟು ಸದ್ಯ ನಾವು ಈಗ ರಾಜರಾಜೇಶ್ವರಿ ನಗರ ವಾರ್ಡ್ ನಲ್ಲಿ ಇರುವಂತದ್ದು. ಈಗಾಗ್ಲೇ ಅಮೂಲ್ಯ ಆಗಿರ್ಬೋದು, ನಟಿ ಅಮೂಲ್ಯ ಆಗಿರ್ಬೋದು, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿರ್ಬೋದು, ಅವರು ತಮ್ಮ ಅಮೂಲ್ಯವಾದ ಮತಗಳನ್ನ ಬಂದು ಚಲಾಯಿಸಿ ಏನ್ ಮತದಾರರಿಗೆ ಒಂದು ಸಂದೇಶ ಅಂತ ಕೊಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಏನು ತಮ್ಮ ಅಮೂಲ್ಯವಾದ ಮತವನ್ನ ವೇಸ್ಟ್ ಮಾಡ್ಕೋಬೇಡಿ, ಬಂದು ವೋಟ್ ಮಾಡಿ ಅನ್ನೋ ಮುಖಾಂತರ ಹೇಳ್ತಿದ್ದಾರೆ ಪಲ್ಲವಿ. ಸಾಮಾನ್ಯ ಜನರು ಯಾವ ರೀತಿಯ ಒಂದು ಅನಿಸಿಕೆಯನ್ನ ಏನಾದ್ರೂ ಹಂಚ್ಕೊಂಡ್ರ? ಹೇಗೆ ಮತದಾನ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ? ಹಾಗಾಗಿ ಅವರೇನಾದ್ರೂ ಅನಿಸಿಕೆಯನ್ನ ಹಂಚ್ಕೊಂಡ್ರ? ಸ್ಯಾಂಡಲ್ವುಡ್ನ ಸ್ಟಾರ್ಸ್ ಅಮೂಲ್ಯ ಅವರು ಕೂಡ ಬಂದಿದ್ರು ಅಂತ ತಾವು ಹೇಳಿದ್ರಿ, ಮತದಾನವನ್ನ ಹಾಕಿದ್ದಾರೆ ಅಂತ. ಅವರೇನಾದ್ರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಹೇಗೆ
ಎಸ್ ಪಲ್ಲವಿ, ಈಗೇನು ಅಮೂಲ್ಯ ಅವರು ಬಂದು ಮಾತಾಡಿ ಹೋಗಿರುವಂತದ್ದು ಏನ್ ತಮ್ಮ ಚಿಕ್ಕ ವಯಸ್ಸಿಂದನೂ ತಾವು ಇಲ್ಲೇ ಹುಟ್ಟಿ ಬೆಳೆದಿರುವಂತದ್ದು RR ನಗರ ಕ್ಷೇತ್ರದಲ್ಲಿ ಅಂತಾನೆ ಹೇಳ್ಬೋದು. ಅವ್ರಿಗೆ ಇದೇನು 2ನೇ ಬಾರಿ ಲೋಕಸಭಾ ಚುನಾವಣೆ ಓಟನ್ನ ಚಲಾಯಿಸ್ತಾ ಇದ್ದಾರೆ ಅಂತಾನೆ ಹೇಳಿದ್ರು, ಮಾಹಿತಿಯಲ್ಲಿ ಹೇಳ್ತಾ ಹೋದ್ರು. ತಮ್ಮ ಗಂಡನ ಪತಿ ಜೊತೆ ಬಂದು ಜನಸಾಮಾನ್ಯರಂತೆ ಲೈನಲ್ಲೇ ಕ್ಯೂನಲ್ಲೇ ನಿಂತು ತಮ್ಮ ಮತವನ್ನ ಚಲಾವಣೆ ಮಾಡಿ ಹೋಗಿದ್ದಾರೆ ಪಲ್ಲವಿ. ಓಕೆ, ಅಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿರುವಂತದ್ದು ಏನಾದ್ರೂ ಇದೆಯಾ, ಅಥವಾ EVM ಮೆಷಿನ್ ನಲ್ಲಿ ತಾಂತ್ರಿಕ ದೋಷ ಇರುವಂತದ್ದು ಇಲ್ಲ, ಆತರ ಏನಾದ್ರೂ ಕಂಡು ಬಂದಿದ್ಯಾ, ಹೇಗೆ? ಸದ್ಯದ ಪರಿಸ್ಥಿತಿಯಲ್ಲಿ ನಾವಿರೋ ಏರಿಯಾಗಳ ಕಡೆ ಎಲ್ಲ ಬೆಳವಣಿಗೆಗಳು ಚಂದ ನಡೀತಿದೆ ಅಂತಾನೆ ಹೇಳ್ಬೋದು ಪಲ್ಲವಿ. ಓಕೆ, ಧನ್ಯವಾದ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ರಾಜ್ಯಾದ್ಯಂತ ಇದು ಮೊದಲ ಹಂತದ ಮತದಾನ ಬೆಳ್ಳಂಬೆಳಿಗ್ಗೆ ಆರಂಭವಾಗಿರುವಂತದ್ದು. ಸಂಜೆ 6 ಗಂಟೆಯ ತನಕ ಮತವನ್ನ ಚಲಾಯಿಸೋದಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 14 ಕ್ಷೇತ್ರಗಳಿಗೆ ಇಂದು ಮತದಾನ ನಡೆಯುತ್ತೆ. ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಜನರು ಬಹಳ ಉತ್ಸಾಹದಿಂದ ಆಗಮಿಸ್ತಾ ಇದ್ದಾರೆ.